ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ತೀವ್ರತೆಗೆ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. 8 ವರ್ಷದ ಮುಬಾರಕ್ ಅನ್ನುವಂತಹ ಬಾಲಕ ಮೃತಪಟ್ಟಿದ್ದಾನೆ. ವಿಲ್ಸನ್ ಗಾರ್ಡನ್ನಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಸಿಲಿಂಡರ್ ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆಗೆ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. 8 ವರ್ಷದ ಪುಟ್ಟ ಬಾಲಕ ಮುಬಾರಕ್ ಸಾವನ್ನಪ್ಪಿದ್ದು, ಸುಮಾರು 15 ಜನರಿಗೆ ಈ ಸ್ಫೋಟದಿಂದ ಗಾಯವಾಗಿದೆ. 12 ಮಂದಿಗೆ ಗಂಭೀರವಾಗಿ ಸುಟ್ಟ ಗಾಯಗಳಾಗಿದೆ. ಸಂಜಯ್ ಗಾಂಧಿ ಆಸ್ಪತ್ರೆ, ಜಯನಗರ, ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಡುಗೆ ಸಿಲಿಂಡರ್ ಸ್ಫೋಟ ಅಂತ ಜನ ಕೆಲವರು ಹೇಳ್ತಾ ಇದ್ದಾರೆ. ಸ್ಫೋಟದ ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಕಮಿಷನರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಏನ್ ಕಾರಣ ಈ ಸ್ಫೋಟಕ್ಕೆ, ಸಿಲಿಂಡರೇ ಸ್ಫೋಟ ಆಗಿರೋದಾ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಲಾಸ್ಟ್ನ ತೀವ್ರತೆ ಜಾಸ್ತಿ ಆಗಿದೆ, ಹಾಗಾಗಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಸ್ವಲ್ಪ ಸಮಯ ಕೊಟ್ಟರೆ ಸರಿಯಾದ ಮಾಹಿತಿ ಕೊಡ್ತೇವೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ನಿಜವಾಗ್ಲೂ ಸಿಲಿಂಡರ್ ಬ್ಲಾಸ್ಟ್ ಇಂದಾನೇ ಆಗಿರೋದಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡಬೇಕು. ಅವರು ಕೂಡ ಈಗಾಗಲೇ ಈ ಒಂದು ಬ್ಲಾಸ್ಟ್ನ ತೀವ್ರತೆ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳ್ತಾ ಇದ್ರು, ಈ ಒಂದು ಬ್ಲಾಸ್ಟ್ ನ ತೀವ್ರತೆ ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಇದು ಈ ಒಂದು ಸಿಲಿಂಡರ್ ಸ್ಫೋಟದಿಂದಾನೇ ಆಗಿರೋದಾ ಅಥವಾ ಬೇರೇನಾದ್ರೂ ಬ್ಲಾಸ್ಟ್ ಆಯ್ತಾ ಅನ್ನೋದರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೇವೆ. ಸ್ವಲ್ಪ ಟೈಮ್ ಬೇಕು, ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಂತಹ ಕರೆಕ್ಟ್ ಆದಂತಹ ಮಾಹಿತಿಯನ್ನ ನಂತರ ನಿಮಗೆ ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. 8 ಗಂಟೆ ಹಂಗೆ ನಾನು ಮಲ್ಕೊಂಡಿದ್ದೆ, ನಿದ್ದೆದಲ್ಲಿದ್ದೆ. ಅವಾಗ ಸೌಂಡ್ ಬಂತು ಢಮಾರ ಅಂತ. ನಾನು ಎದ್ದೋಲ್ದಿರಿ ನೋಡಿದೆ, ನಾನು ಎದ್ದೋಲಿಲ್ಲ ಹಂಗೆ ಅವಾಗನು. ಆಮೇಲೆ ಇದು ಗೋಡೆ, ದೊಡ್ಡದು ಗೋಡೆ, ನನ್ನ ತಮ್ಮ ತಂಗಿ ಮೇಲೆ ಅವ್ರ ಕೆಳಗಡೆ ಮಲ್ಕೊಂಡಿದ್ರು, ಅವ್ರ ಮೇಲೆ ಬಿದ್ದೋಗ್ಬಿಟ್ಟು ನಾನು ಎತ್ತಕ್ಕೆ ನೋಡಿದೆ, ನನಗೆ ಆಗಿಲ್ಲ. ಆಮೇಲೆ ನಮ್ಮಪ್ಪ 2 ಅಂಕಲ್ ಬಂದರು, ಅವರು ಎದ್ರಿ, ಅವ್ರ ಕೈದಲ್ಲಿ ಏನೂ ಆಗಿಲ್ಲ. ನಮ್ಮಪ್ಪ ಹರ್ಕೊಂಡು ಬಂದ್ರಿ. ಆಮೇಲೆ ಅವ್ರು 3 ಜನ ಎತ್ತಕ್ಕೆ ಟ್ರೈ ಮಾಡಿದೆ, ಹಂಗೆ ಅವ್ರಿಗೇನು ಆಗಿಲ್ಲ. ಆಮೇಲೆ 8 ಜನ 9 ಜನ ಬಂದು ಎತ್ತಿ ಹಾಸ್ಪಿಟಲ್ ನನ್ನ ತಮ್ಮ ಅದು 10, ನಮ್ಮ ತಂಗಿದು 8. ನಮ್ಮಮ್ಮನೂ ಇದ್ರು, ನಮ್ಮ ಅಮ್ಮಗೆ ಇದು ತಲೆಗೆ ಎಲ್ಲ ಏಟ್ ಬಿಟ್ಟಿದೆ, ಅವ್ರಿಗೇನು ಹಾಸ್ಪಿಟಲ್ಗೆ ಕರ್ಕೊಂಡು. ನಾವು 5 ಜನ ಇರ್ತೀವಿ, ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ, ತಂಗಿ. ನಮ್ಮಪ್ಪ ಹೋಗಿ ಅಲ್ಲಿ ಮಸೀದಿ ಹತ್ರ ಇದು ಮಾಡ್ತಾರೆ, 15 ಆಗಸ್ಟ್ ಅಲ್ಲಿ ಹೋಗಿದ್ರು. ನಮ್ಮಮ್ಮ ಆಚೆ ಕಡೆ ಇದ್ರು, ನಾವು 3 ಜನ ಮಲ್ಕೊಂಡಿದ್ರು. ನಾನು ಈ ಸೈಡು ಇದು ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಅದೇ ಇದು ಹೋಗಿ ಇದು ಈ ಕಡೆ ಫಸ್ಟಲ್ಲಿ ನಮ್ಗೆ ವಾರ ರಜಾ ಇರುತ್ತೆ. ಇದು ನೆನ್ನೆ ಬಿಟ್ಟು 1 ಗಂಟೆಗೆ, ನಾಳೆ 5 ಗಂಟೆಗೆ ಹೋಗ್ಬೇಕಿರುತ್ತೆ. ಮೊಹಮ್ಮದ್ ಮುಬಾರಕುಲ್ಲಾ ಮಲಗಿದ್ದು. ಅದು ಅವ್ಳು ಬಿಡಿದ ತಕ್ಷಣ ಅವನು ಜೋರಾಗಿ ಕಿಚ್ಚೋದು ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಎತ್ತಗೆ ಟ್ರೈ ಮಾಡಿದೆ, ನನ್ನ ಕೈದಲ್ಲಿ ಆಗಿಲ್ಲ. ಆಮೇಲೆ ಅಂಕಲ್ ನನಗೆ ಆಚೆ ಕಡೆ ಕಟ್ಬಿಸ್ದೆ. ಅವರು 8-9 ಜನ ಬಂದು ಎಟ್ಟಿದ್ದು. ಇಮಿಡಿಯೇಟ್ಲಿ ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಹೆಂಗೆ ಅಂತ? ನಿಮ್ಮ ತಂಗಿಗೂ ಏಟಾಗಲಾಗಿದೆಯಾ? ನನ್ನ ತಂಗಿ ಮೇಲೇನು, ಅವ್ರ ಎದುರ ಮೇಲೇನು ಇಲ್ಲಿ ತನಕ ಅದು ಇದು ಬಿಟ್ಬಿಟ್ಟಿದ್ದು ಗೋಳೆ. ನಾವು ಅವರು ಕಲ್ಕೊಂಡು ಹೋದ್ರು. ಆಮೇಲೆ ಇವಾಗೇನು ನನ್ನ ತಮ್ಮ ಏನು ಇದು ಹೇಳ್ತಾ ಇದ್ದಾರೆ. ಇದು ಏನು ಹಾನಿ ಆಗಿದೆ ಸುಮಾರು ಮನೆಗೆ, ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ, ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನೂ ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾಯಿದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್. ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಹೆಲ್ಪಿಂದ ಶಿಫ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾ ಇದೆ, ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ, ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಅದು ಇತ್ತು, ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ. ಸೊ ಯಾವ ಮನೆಯಲ್ಲಿ ಏನು ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಾಸ್ಟ್ ಆಗಿದೆ, ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು ಕ್ಲಿಯರ್ ಮಾಡಿದ್ಮೇಲೆ ಟೆಕ್ನಿಕಲ್ ಟೀಮ್ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಯಾರಿಗೆ ಸೇರೋ ಮನೆ ಸರ್ ಅದು? ಯಾರು ವಾಸವಾಗಿತ್ತು?
ಜೊತೆಗೆ ಅವ್ರ ಹಿನ್ನೆಲೆ ಏನು ಸರ್? ಇಲ್ಲ, ಅಲ್ಲಿ ಒಂದು 3 ಜನದ ಕುಟುಂಬ ಇತ್ತು. ಅವರು ಲೇಬರ್ ಕೆಲಸ ಮಾಡ್ತಾರೆ. ಅವರು ಬೆಳಿಗ್ಗೆನೇ ಜಾವ ಅವರು ಡೈಲಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ. ಅವರು ಇವತ್ತು ಕೂಡ ಹೋಗ್ಬಿಟ್ಟಿದ್ರು. ತಾಯಿ ಮತ್ತು ಮಗು ಅಷ್ಟೇ ಇದ್ದರು ಅಲ್ಲಿ. ಸೊ ಅವರು ಇಂಜರಿ ಆಗಿದೆ. ಮತ್ತು ಪಕ್ಕದ ಮನೆಯವ್ರದ್ದು ಯಾರು ಹುಡುಗ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗೋದಕ್ಕೆ ಅದು ಡೆತ್ ಆಗಿದೆ. ಸರಿಗೆ ಸಿಲಿಂಡರ್ ಸ್ಫೋಟನ ಅಥವಾ ಏನಾದರೂ ಎಕ್ಸ್ಪ್ಲೋಸಿವ್ಗಳು ಸ್ಫೋಟ ಆಗಿದೆಯಾ ಆ ಥರದ್ದು ಅನ್ನೋದು? ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ನಮ್ಮ ಎಲ್ಲ ಟೀಮ್ಸ್ 5-6 ಟೀಮ್ಸ್ ನಾನು ಹೇಳಿದ್ದೀನಿ, ನಮ್ಮ ಎಲ್ಲ ಪ್ರೊಫೆಷ್ನಲ್ ಟೀಮ್ಸ್ ಇದ್ದಾರೆ. ಅವರು ತಕ್ಷಣ ಗೊತ್ತು, ಯಾಕೆಂದರೆ ಅವರೇ ಎಕ್ಸ್ಪರ್ಟ್ ಇದ್ದಾರೆ ಇದಕ್ಕೆ ಹೇಳಲಿಕ್ಕೆ. ಸೊ ನಾವು ಈಗ ಯಾವುದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಡೀಟೇಲ್ ಆಗಿ ಹೇಳ್ತೀವಿ. ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ ಅಲ್ಲಿ, ಯಾಕೆಂದರೆ ತುಂಬ ಹತ್ತಿರದ್ದು ಎಲ್ಲ ಮನೆ ಇದ್ದು. ಸೊ ಒಂದಕ್ಕೆ ಒಂದು ಗೋಡೆ ಎಲ್ಲ ಬಿದ್ದು ಹೋಗಿದೆ. ಆ ಗೋಡೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಗೊತ್ತಾಗುತ್ತೆ ಏನಿದೆ. ಇದಾದಾಗ ನಾವು ಮನೆಯಲ್ಲೇ ಇದ್ದು ಸ್ನಾನ ಮಾಡಬೇಕು ಅಂತ ಅಭ್ಯಾಸಕ್ಕೆ ಬಂದು ಅವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಎಡ್ ಬಿದ್ದ ತಕ್ಷಣ ನನಗೆ ಮನೆಯಲ್ಲಿ ಒಳಗಡೆ ಲಾಸ್ಟ್ ಆಯ್ತಲ್ಲ ಕಸ್ತೂರಿ ಅವ್ರ ಮನೆ, ಅಲ್ಲಿಂದ ನಿಮ್ಮ ಮನೆ ಪಕ್ಕದ ಮನೆ. ಓಕೆ, ಆ ಮುಬಾರಕ್ ಮಗು ತೀರ್ಕೊಂಡು ಹೋಗಿದ್ದಿಲ್ಲ ಆ ಮನೆ ಎದುರು ಮನೆ ನಮ್ಮ. ಓಕೆ, ಏನ್ ಬ್ಲಾಸ್ಟ್ ಆಯ್ತು? ಬೆಂಕಿ ಏನಾರು ಕಾಣಿಸ್ಕೊಳ್ತಾ? ಬೆಂಕಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಬೆಂಕಿಯಲ್ಲಿ ನಿಮ್ಮ ಮನೆ ಏನಾರು? ನಮ್ಮನೆ ಇಲ್ಲ, ಟೋಟಲ್ ಇಲ್ಲ, ಹೋಗ್ಬಿಡ್ತು ಮನೆ ಎಲ್ಲ. ಈ ಕಸ್ತೂರಿ ಅನ್ನೋರು ಯಾರು, ಎಲ್ಲಿ ವಾಸಿಯವರು ಇವರು? ಅಂದ್ರೆ ಇಲ್ಲಿಯವರೇನಾ ಇಲ್ಲ ಬೇರೆ ರಾಜ್ಯದವರ, ತಮಿಳ್ನಾಡವರ? ತಮಿಳ್ನಾಡವರು. ಆ ಮನೆ ಬಿದ್ದು ಮನೆಯಲ್ಲಿ ವ್ಯಾಂಗಿಲ್ ಇತ್ತಲ್ಲ, ಪೈಪ್, ಆ ಪೈಪ್ ಹೊಡೆದಿರೋ. ಯಾವ ಆಸ್ಪತ್ರೆಗೆ ಹೋಗಿದ್ರಿ? ಪ್ರೈವೇಟ್ ಆಸ್ಪತ್ರೆ. ಏನಂದ್ರು ಡಾಕ್ಟರ್? ಸ್ಟಿಚ್ ಹಾಕಿದಾರಾ? 10 ಹೊಲಿಗೆ ಹಾಕಿದ್ರು. ಮನೇಲಿ ಯಾರು ಇರಲಿಲ್ಲ. ನಮ್ಮ ಹೆಂಗಸರು ನಾವು ಇಬ್ರು ಇದ್ದು. ಅವ್ರ ಕೆಲಸ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ?